ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಆಲ್ಟೋ K10 ಗಾಡಿ ಸೇಲ್ ಬಂದಿದೆ. ತುಂಬ ಕಡಿಮೆ ಓಡಿರೋಂಥ ಗಾಡಿ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಸರ್, ಗಾಡಿ ಯಾವ್ದು ಸೇಲ್ ಕಳಿಸಿರೋದಲ್ಲ? ಆಲ್ಟೋ K10 ಸರ್. ಮಾರುತಿ ಆಲ್ಟೋ K10? ಹಾಂ ಸರ್. ಓಕೆ. ಯಾವ್ದು ಮಾಡಲಿ ಸರ್ ಅದು? 2010 ಸರ್. 2010. ಓನರ್ ಎಷ್ಟು ಜನ ಸರ್? ಸೆಕೆಂಡ್ ಓನರ್ ಸರ್. ನೀವೇ ಸೆಕೆಂಡ್ ಓನರಾ? ಹಾಂ ಸರ್. ಓಕೆ. ಎಷ್ಟು ಓಡಿ ಸರ್ ಗಾಡಿ? ಸರ್ 41 ನೋಡಿದೆ ಸರ್. 41,000. ಬರೀ 41,000? ಹೌದು, ಅಷ್ಟೇನಾ? ಅಷ್ಟೇ ಸರ್. ಓಕೆ. ಏನು ಶೋರೂಮ್ ಟ್ರ್ಯಾಕ್ ಏನಾದ್ರು ಇದೆಯಾ ಹಿಂಗೆ? ಹಾಂ ಸರ್, ಡ್ರಾಯಿಂಗ್ ಟ್ರಕ್ ಇದೆ. ನಾವು ತೊಗೊಂಡ್ಮೇಲೆ ಸರ್ವಿಸ್ ಒಂದ್ಸಲಿ ಹೊರಗಡೆ ಮಾಡಿಸಿದ್ದೀವಿ. ಜಿನಿಯನ್ ಕಿಲೋಮೀಟ್ರ್ ಬೇಕಾದ್ರೆ ಟೆಂಪರರಿ ಚೆಕ್ ಮಾಡಿಸ್ಲಿ. ಹಾಂ. ಹ್ಞೂ. ಓಕೆ. FC ಇನ್ಸೂರೆನ್ಸ್ ಎಲ್ಲಿವರೆಗಿದೆ ಸರ್? ಸರ್, ಇನ್ಶೂರೆನ್ಸು ಇನ್ನೂ 26ವರೆಗಿದೆ. ಹ್ಞೂ. FC ಲ್ಯಾಪ್ಸ್ ಆಗಿ 2 ಮಂತ್ಸ್ ಆಗಿದೆ. ಏನು ತೊಗೊಳೋರಿಗೆ ಮಾಡಿಸ್ಕೊಡ್ತೀರಾ? ಮಾಡಿಸ್ಕೊಡುವ ಸರ್, ಇಲ್ಲ ಅವರೇ ಮಾಡಿಸ್ಕೊತಾರಂದ್ರೆ ಪ್ರೈಸಲ್ಲಿ ಹಾಂ ನೋಡ್ಕೊಂಡು ಕೊಡೋದು. ಓಕೆ. ಟೈರ್ಗಳೆಲ್ಲ ಹೆಂಗಿದಾವೆ ಗಾಡೀಲಿ? ಸರ್, 4 ಟೈರ್ ಇದ್ದಾವೆ. ಹಾಂ. ಟೈರ್ ಏನು ಮಾತಾಡೋಂಗಿಲ್ಲ. ಹಾಂ. ಇಂಟೀರಿಯರು ಸೈಡ್ ನೋಡಿದ್ರಲ್ಲ. ಮತ್ತೆ ಮ್ಯೂಸಿಕ್ ಸಿಸ್ಟಮ್ಮು, ಆ್ಯಂಪು ಎಲ್ಲ ಹಾಕ್ಸಿದ್ದೀವಿ. ಡೈಮಂಡ್ ಸಿಸ್ಟಮ್ ಅದೇ ಒಂದು 17,000 ಆಗಿದೆ. ಓಕೆ. 17,000. ಹ್ಞೂ. ಅದನ್ನೆಲ್ಲ ಹಂಗೆ ಬಿಡ್ತೀವಿ. ಓಕೆ. ಗಾಡಿಯಲ್ಲಿ ಒರಿಜಿನಲ್ ಪೇಂಟ್ ಇದೆಯಾ? ಹೌದು, ಒರಿಜಿನಲ್ ಪೇಂಟ್ ಇದೆ. ಇಂಜಿನ್ ಏನು ಸಮಸ್ಯೆ ಇಲ್ಲ? ಏನಿಲ್ಲ ಸರ್. ಓಕೆ. ಅದು ಇಂಟೀರಿಯರ್ಸ್ AC ಪೋಶಿಂಗ್ ಪೌಂಡ್ ಎಲ್ಲ ಬರುತ್ತಲ್ಲ ಸರ್? ಎಲ್ಲ ವರ್ಕಿಂಗ್ ಇದೆ ಸರ್. ಇಂಟೀರಿಯರ್ ತುಂಬ ನೀಟಾಗಿದೆ. ಹ್ಞೂ. ಯಾಕಂದರೆ AC ಯೂಸ್ ಮಾಡಿರೋದು ಗಾಡಿ. ಓಕೆ. ಹ್ಞೂ. ಓಕೆ. ಗಾಡಿ ರೆಕಾರ್ಡ್ ಸಿಮ್ ಕಾರ್ಡ್ ಅದು ಒರಿಜಿನಲ್ಲು? ಹಾಂ, ಇದೆ ಸರ್. ಓಕೆ. ಎಲ್ಲಿ ಸರ್ ಅದು ಗಾಡಿದು? ಸರ್, ಗಾಡಿ ಬಂದು ಇಲ್ಲೇ ರಾಜನಕುಂಟೆ, ಬೆಂಗಳೂರಾ? ಹ್ಞೂ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್, 2.10 ಹೇಳ್ತೀವಿ. ಹ್ಞೂ. ಫೈನಲ್ ಟು ಫೈನಲ್ ಬಂದರೆ ಒಂದು 195. 195? FC ಮಾಡಿಸ್ಬೇಕಲ್ವಾ, ಹ್ಞೂ. ಹಂಗಾಗಿ FCದು ಅವರೇ ಮಾಡಿಸ್ಕೊಳೋದಾದ್ರೆ 195. ಹ್ಞೂ. ಅವರೇ ಮಾಡಿಸ್ಕೊಡೋದಾದ್ರೆ ಒಂದು 2 lakhs ಕೊಡಿಸಿ ಸರ್. ನೋಡಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಮಾಡಿ, ಮಾಡಲ್ ಕಮ್ಮಿ ಇದೆ. ಅದೇ ಸರ್ ಹೇಳಿದ್ ನಾನು. ಹ್ಞೂ. ಬಿಡ್ತಾ ಇದೀವಲ್ಲ 15,000. ಹ್ಞೂ. ಆಯಿತು ಸರ್, ನಿಮ್ಮ ಕಡೆಯಿಂದ ಬಂದರೆ ಇನ್ನೊಂದು 5,000 ಬಿಡುವ. ಓಕೆ. ನಂಬರ್ ಇದು ಹಾಕಿರಲಾ? ನಂಬರ್ ಇದೆ ಹಾಕಿ. ಹ್ಞೂ. ಹಾಂ. ಸರಿ ಸರ್. ಓಕೆ. 195 ಫೈನಲು. FC ನಾವೇ ಮಾಡ್ಕೊಡೋದಾದ್ರೆ ಇನ್ನೊಂದು 5,000 ಬಿಡುವ. ಓಕೆ. 2 ಲಕ್ಷ ಅವರೇ ಮಾಡಿಸ್ಕೊಡ್ತೀರಂದ್ರೆ ಬೇಕಾದ್ರೆ 190ಗೆ ಮಾಡ್ಕೊಡ್ತೀನಿ. ಸರಿ ಸರ್.